ಸರ್ ನಿಮ್ಮ ಗೋಲೇ ಗೊತ್ತಾಗ್ತಿಲ್ಲ ಏನಂತ ಇಂಡಸ್ಟ್ರಿಗೆ ಬಂದರೆ ಈಗ ಸದ್ಯಕ್ಕೆ ಸಡನ್ನಾಗಿ ಒಂದು ಹೀರೋ ಅನೌನ್ಸ್ ಮಾಡ್ತೀರಾ ಸಿನಿಮಾ, ಇನ್ನೊಂದು ಸಿನಿಮಾ ಹೀರೋ ಅನೌನ್ಸ್ ಮಾಡ್ತೀರಾ, ಒಂದರಲ್ಲಿ ಯಾವುದೋ ಒಂದು ಚಿಕ್ಕ ಪಾತ್ರ ಇದ್ರು ಅದನ್ನು ಮಾಡಿರ್ತೀರಾ, ಇನ್ನೊಂದು ಮೇಜರ್ ಒಂದು ವಿಲನ್ ಥರನೋ ಶೇಡ್ ಮಾಡಿರ್ತೀರಾ. ಹೆಂಗೆ ಹೋಗ್ತಿದೆ ಅಂತ ಟ್ರ್ಯಾಕ್? ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅದೇ ನನ್ನ ಗೋಲ್. ನಟನೆ ಮಾಡಬೇಕು ಅನ್ನೋದೇ ನನ್ನ ಗೋಲು. ಇನ್ನೊಂದು ಅಂದರೆ ಇದ್ರ ಹಿಂದಿಂದ ಹೇಳ್ತಿದ್ದೀರಾ ನೀವು, ಅಂದರೆ ಜಸ್ಟ್ ಮ್ಯಾರಿಡ್ಗಿಂತ ಹಿಂದೆ ಸರ್ ಪ್ರತಿಯೊಬ್ಬ ಕಲಾವಿದನಿಗೂ ಆಯಿತು ನಾನು ಟೆಲಿವಿಷನ್ ಮಾಡಿದೆ, ಅದಾದಮೇಲೆ ಸಿನಿಮಾಗೆ ಬರಬೇಕು ಅಂತ ಒಂದು ಆಸಕ್ತಿ ಇತ್ತು, ಕುತೂಹಲ ಇತ್ತು. ಬಟ್ ಅಲ್ಲಿ ನಿಮ್ಗೆ ಎಷ್ಟೋ ತಿರಸ್ಕಾರಗಳು ಇರ್ಬೋದು. ಅಂದರೆ ಆಗತ್ತೆ ಸಿನಿಮಾಗೆಲ್ಲ ಹೋಗಿ ಏನು ಮಾಡ್ತೀಯಾ, ಟೆಲಿವಿಷನ್ ಮಾಡ್ಕೊಂಡು ಹೋಗು, ಸೀರಿಯಲ್ ಮಾಡ್ಕೊಂಡು ಹೋಗು ಅಂತ ಒಂದಿಷ್ಟು ದುಡ್ತಾರೆ. ಆಯಿತು ಸೀರಿಯಲ್ ಚೆನ್ನಾಗಿ ನಡೀತಾ ಇತ್ತು, ಅದು ಯಾಕೆ ಬಿಟ್ಟು ಬಂದೆ, ಇಲ್ಲಿ ಸಿನಿಮಾ ಇನ್ನೂ ಯಾವುದೂ ಸಿಗ್ತಾ ಇಲ್ಲ, ಅದು ಯಾವುದೂ ಆಗದೆ ಇವಾಗ ಯಾವುದೋ ಗಾಡಿ ಮಾಡ್ತೀನಿ ಅಂತ ಹೋಗ್ತಾ ಇದೆಯಾ, ಇಡ್ಲಿ ಮಾಡ್ತೀನಿ ಅಂತ ಹೋಗ್ತಾ ಇದೆಯಾ, ಇದೆಲ್ಲ ಬೇಕಾ ನಿನಗೆ ಸೀರಿಯಲ್ ಮಾಡು ಅಂತ ಹೇಳ್ತಾರೆ ಒಂದಿಷ್ಟು ಕಡೆ. ಬಟ್ ನೀವು ಎಲ್ಲ ಮಾಡೋದ ಮೇಲೂ ಕೂಡ ಸರ್ ನನ್ನ ಕೆಪಾಸಿಟಿ ಏನು, ಒಬ್ಬ ಕಲಾವಿದನಾಗಿ ನಾನು ಏನೆಲ್ಲ ಮಾಡಬಲ್ಲೆ ಅಂತ ನೋಡಬೇಕು ಅಂದರೆ ನೀವು ಇಷ್ಟು ಪಾತ್ರಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ನಾನು ಮಾಡಿದಂಥ ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾತ್ರನೂ ನನ್ನನ್ನು ನಾನು ಬೇರೆ ಬೇರೆ ಪಾತ್ರಗಳಲ್ಲಿ ಯಾವ ರೀತಿ ನಾನು ನೋಡಬಲ್ಲೆ ಅಂತ ನನ್ನನ್ನು ನಾನು ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಮಾಡಿದಂಥ ಒಂದಿಷ್ಟು ಪಾತ್ರಗಳು. ಆ್ಯಂಡ್ ನನಗೆ ಇದುವರೆಗೂ ಪಾತ್ರದ ಸಮಯ ಏನಿದೆ, ಡ್ಯೂರೇಷನ್ ಏನಿದೆ ಅದು ಮ್ಯಾಟ್ರ್ ಆಗಲಿಲ್ಲ. ಬಟ್ ಕೊಟ್ಟಂಥ ಡ್ಯೂರೇಷನಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದು ಮ್ಯಾಟ್ರ್ ಆಗಿದೆ. ಸೊ ಅದು ಜಸ್ಟ್ ಮ್ಯಾರಿಡ್ ಆಗಿರ್ಬೋದು, ಅಥವಾ ಇದರ ಹಿಂದೆ ಕಾಂತಾರ ಆಗಿರ್ಬೋದು, ವಿಜಯಾನಂದ ಆಗಿರ್ಬೋದು, ಅಥವಾ ಜೇಮ್ಸ್ ಆಗಿರ್ಬೋದು, ಮರ್ಯಾದೆ ಪ್ರಶ್ನೆ ಆಗಿರ್ಬೋದು. ಸೊ ಇದೆಲ್ಲ ಒಂದು ಕಡೆ ಆಗಿ ಇದೆಲ್ಲ ಗಟ್ಟುಗಳಿಂದ ಬಂದಿದ್ದೀನಿ ಸರ್ ನಾನು ಈಗ ಜಸ್ಟ್ ಮ್ಯಾರಿಡ್ಗೆ. ಈಗ ಇದ್ರ ಜೊತೆಗೆ ಇನ್ನೊಂದು ನಿದ್ರಾದೇವಿ ಅಂತಲೂ ಮಾಡ್ತಿದ್ದೀವಿ, ವೇರ್ ಐ ಆಮ್ ಪ್ಲೇಯಿಂಗ್ ಅನ್ ನೆಗೆಟಿವ್ ಶೇಡ್. ಸೊ ಅಂದರೆ ತೀರಾ ಒಂದು ಸ್ಟಾರ್ ಆಗಿನೋ ಅಥವಾ ಇನ್ನು ಹೀರೋ ಆಗಿ ನನ್ನನ್ನು ನಾನು ನೋಡಬೇಕು ಅನ್ನೋದಕ್ಕಿಂತಲೂ ನನಗೆ ಒಬ್ಬ ನಟನಾಗಿ ನನ್ನನ್ನು ನೋಡಬೇಕು, ನನ್ನ ನಟನೆಗೆ ನನಗೆ ಪ್ರಶಂಸೆ ಸಿಗಬೇಕು ಆ್ಯಂಡ್ ಅವಕಾಶಗಳು ಬರಬೇಕು ಅನ್ನೋದು ಜಾಸ್ತಿ ಇರೋದ್ರಿಂದ ನಾನು ಕೊಟ್ಟಿರೋ ಪಾತ್ರಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ ಹೊರತು ತೀರಾ ಒಬ್ಬ ಆ್ಯಕ್ಟರ್ನ ಒಂದು ಸ್ಕೇಲ್ ಏನು ಬರ್ತಾ ಹೋಗುತ್ತೆ ಅದನ್ನು ನೋಡ್ತಾ ಇಲ್ಲ ಇನ್ಫ್ಯಾಕ್ಟ್ ಇವಾಗ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಪ್ರತಿಯೊಬ್ಬ ಕಲಾವಿದ ಕೂಡ ಆ ಲೆವೆಲಲ್ಲಿ ಪ್ಲಾನ್ ಮಾಡ್ಕೊಂಡೇ ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಅಂತ. ಈಗ ವಿಜಯ್ ಸೇತುಪತಿ ತಗೊಂಡ್ರೆ ನೀವು ಅವ್ರು ಮಾಡುವಂತ ಅಂದರೆ ಸೊ ನಿಮ್ಗೆ ಎಲ್ಲೂ ಕೂಡ ಬ್ಯಾರಿಯರ್ಸ್ ಇಲ್ಲ ಸರ್, ನಾನು ಇಂಥದ್ದೇ ಮಾಡಬೇಕಲ್ವ ನಾಳೆ ಅನ್ನೋದು ಇಲ್ಲ. ಸೊ ಯು ಆರ್ ಅನ್ ಆ್ಯಕ್ಟರ್. ಒಬ್ಬ ನಿರ್ದೇಶಕನ ನಿನ್ನನ್ನು ಈ ಥರ ನೋಡ್ತೀನಿ ಅಂದರೆ ನಾನು ಆ ಥರ ಆಗೋ ಥರ ಇರಬೇಕು, ಇನ್ನೊಬ್ಬ ನಿರ್ದೇಶಕ ಈ ಥರ ನೋಡ್ತೀನಿ ಆ ಥರ ಆಗೋ ಥರ ಇರಬೇಕು ಅಂತ. ಆ್ಯಂಡ್ ಇತ್ತೀಚೆಗೆ ಒಂದು ಪೋಸ್ಟ್ ಹಾಕ್ತೀರಾ ನೀವು, ನಾನು ಮೊಬೈಲ್ ಕ್ಯಾಂಟೀನ್ ಸ್ಟಾಪ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಬ್ಯುಸಿ ಇದ್ದೀನಿ, ಅದಕ್ಕೂ ಈಗಿನ ಸಮಾಜ ಹೆಂಗಿದೆ ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ. ಶೈನ್ ಶೆಟ್ಟಿ ಅವ್ರಿಗೆ ದುರಾಂಕಾರ ಬಂದ್ಬಿಡ್ತು, ಹಂಗೆ ಹಿಂಗೆ ಈ ಥರ ಕಮೆಂಟ್ಸ್. ಅಂದರೆ ಹಂಗಾಗಿದೆ ಈಗ ಸದ್ಯಕ್ಕೆ. ಅಂದರೆ ನಿಮ್ಗೆ ಸ್ಟ್ರೆಸ್ಸು ಟೈಮ್ ಇಲ್ಲ ಅಂತ ನಿಮ್ಮ ರೀಸನ್ ನಿಮ್ಗಿರುತ್ತೆ. ಬಟ್ ಈ ಥರ ಒಂದು ಬಂದಾಗ ನಿಮ್ಗೆ ನೋಡಿಲ್ಲ ಅದನ್ನ? ಆ ಥರ ಇಲ್ಲ, ನಾನು ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ನೋಡಿಲ್ಲ. ಬಟ್ ಅಂದರೆ ನಾನು ಯೂಶ್ವಲಿ ನೆಗೆಟಿವ್ಸ್ಗೆ ಜಾಸ್ತಿ ತಲೆನೇ ಕೊಡಲ್ಲ ಸರ್. ಆ್ಯಂಡ್ ಆಲ್ಸೋ ಕಮೆಂಟ್ಸ್ ಓದೋಕ್ಕೆ ಹೋಗಲ್ಲ. ಬಿಕಾಸ್ ನನ್ನ ನಿರ್ಧಾರಗಳು ಏನಕ್ಕೆ ನಾನು ನಿರ್ಧಾರ ತಗೊಂಡೆ ಅನ್ನುವಂಥ ಕ್ಲಾರಿಟಿ ನನಗಿರಬೇಕಾದ್ರೆ ಇನ್ನೊಬ್ರು ಒಪಿನಿಯನ್ ಮ್ಯಾಟ್ರ್ ಆಗಬಾರ್ದಲ್ವಾ? ಬಟ್ ಇಟ್ ವಾಸ್ ವೆರಿ ಹಾರ್ಟ್ ಬ್ರೇಕಿಂಗ್. ಗಲ್ಲಿ ಕಿಚನ್ ಏನ್ ಗೊತ್ತಾ, ನನಗೆ ತುಂಬಾ ಇಷ್ಟವಾದ ಕಿಚನ್ ಅದು. ಅಯ್ಯೋ ಅದು ಕ್ಲೋಸ್ ಆಗ್ಬಿಡ್ತೀವಿ ಅಂತ ನನಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಬೇಜಾರಾಯ್ತು. ಇವ್ರು ಏನು ಹಿಂಗೆ ಪೋಸ್ಟ್ ಹಾಕ್ಬಿಟ್ಟಿದ್ರಲ್ಲ, ಇನ್ಮೇಲೆ ಗಲ್ಲಿ ಕಿಚನ್ ಇರೋದಿಲ್ಲ ಅಂತ. ಐ ಥಿಂಕ್ ಇಟ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್. ವಾಟ್ ಎವರ್ ನೀವೇನು ಪ್ರೊವೈಡ್ ಮಾಡಿದ್ರಿ ಫುಡ್ ಸರ್ವಿಸ್ ಅನ್ನೋದು ಎಕ್ಸಲೆಂಟ್. ಐ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸೋ ಮಚ್. ಇವರು ಬಂದಿದ್ರು, ಇವ್ರ ಮನೆ ಅಲ್ಲೇ ಹತ್ರನೇ ಇರ್ತಾರ, ನಮ್ಮ RR ನಗರದ ಪಕ್ಕದಲ್ಲಿ. ಬಟ್ ಒಂದು ಸಂಸ್ಥೆನ ನೀವು ಹುಟ್ಟಾಕಿದಾಗ ಒಂದಿಷ್ಟು ವರ್ಷಗಳು ಅದು ನಿಮ್ಮನ್ನ ಬೆಳೆಸೋದಾಗಿರ್ಬೋದು, ನೀವು ಅದನ್ನು ಬೆಳೆಸೋದಾಗಿರ್ಬೋದಾಗಿರುತ್ತೆ. ಬಟ್ ಜೀವನದ ಈಗ ನೀವೇ ಹೇಳಿದ್ರಿ ಸರ್, ನೀವೇನು ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಆ ಕ್ಲಾರಿಟಿ ನಾನು ತಗೋಬೇಕಾದ್ರೆ ನನಗೂ ಕೂಡ ಕ್ಲಾರಿಟಿ ಇರಬೇಕಲ್ವ ಜೀವನದಲ್ಲಿ. ಓಕೆ, ನಾನು ಈಗ ಇದರಿಂದ ಹೊರಗಡೆ ಬಂದು ನಾನು ಕಂಪ್ಲೀಟ್ ನನ್ನ ಫೋಕಸ್ನ ಈ ಕಡೆ ಶಿಫ್ಟ್ ಮಾಡ್ಬೋದು, ಸಿನಿಮಾ ಕಡೆ ಶಿಫ್ಟ್ ಮಾಡ್ಬೋದು. ಇಲ್ಲ ಸಿನಿಮಾ ನನ್ನ ನಟನೆ ಅಂತ ಬಂದಾಗ ಅಥವಾ ನನ್ನ ಆ್ಯಕ್ಟರ್ ಪ್ರೊಫೆಷನ್ ಅಂತ ಬಂದಾಗ ಕಂಪ್ಲೀಟ್ ಅದಕ್ಕೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಫೈನಾನ್ಷಿಯಲಿ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು ಒಂದು ಸೆಕ್ಯೂರಿಟಿ ಇರಬೇಕು. ಬಿಕಾಸ್ ನಾವು ಫ್ಯಾಮಿಲಿ ಇರೋದ್ರಿಂದ. ಸೊ
ಎಲ್ಲಿ ನಮಗೆ ಅಲ್ಲಿಂದ ಹೊರಗಡೆ ಬಂದು ಕೂಡ ನಾವು ಜೀವನ ಮಾಡೋದಕ್ಕಾಗತ್ತೆ ಅಂತ ಅನ್ಸುತ್ತೋ ಸರ್, ಆ ಎಲ್ಲೆಲ್ಲಿ ನಾವು ಯಾವ್ದಾವ್ದನ್ನ ಇಟ್ಕೋಬೇಕು, ಯಾವ್ದಾವ್ದನ್ನ ಬಿಡಬೇಕು, ಯಾವ್ದ್ರಿಂದ ದೂರ ಆಗಬೇಕು, ಯಾವ್ದನ್ನ ಇನ್ನೊಬ್ಬರಿಗೆ ಹಸ್ತಾಂತರಿಸಬೇಕು ಅನ್ನುವಂಥ ನಿರ್ಧಾರ ತಗೊಳ್ಳೋದಕ್ಕೆ ನಮಗೆ ಬರಬೇಕು ಅನ್ಸುತ್ತೆ. ಆ್ಯಂಡ್ ನಾನು ಆ ನಿರ್ಧಾರನ ಆ ಸರಿಯಾದ ಸಮಯಕ್ಕೆ ತಗೊಂಡಿದ್ದೀನಿ. 6 ವರ್ಷಗಳು ಹೋಟೆಲ್ ನಡೆಸಿದ್ದೀನಿ ನಾನು. 6 ಇಯರ್ಸ್ ನಾನು ಗಲ್ಲಿ ಕಿಚನ್ನ ನಡೆಸಿದ್ದೀನಿ. 6 ಇಯರ್ಸ್ ನಂತರ ಆ ಗಲ್ಲಿ ಕಿಚನ್ ಜರ್ನಿ ಒಂದು ಬಿಗ್ ಬಾಸ್ ಅನ್ನುವಂಥ ಶೋನು ಕೂಡ ವಿನ್ ಮಾಡಿಸಿದ್ದು ಗಲ್ಲಿ ಕಿಚನ್ನೇ. ಅದಾದ್ಮೇಲೆ ಕೋವಿಡ್ ಬಂತು, ಅಲ್ಲೂ ಕೂಡ ಸಿನಿಮಾಗಳಿರಲಿಲ್ಲ, ಅಲ್ಲೂ ಕೂಡ ನನ್ನ ಜೀವನ ನಾನು ನಡೆಸಿದ್ದು ಗಲ್ಲಿ ಕಿಚನ್ನೇ. ಅದ್ರ ನಂತರ ನಮ್ಮ ಫ್ಯಾಮಿಲಿನೂ ಕೂಡ ಟೇಕ್ ಕೇರ್ ಮಾಡಿದ್ದು ಗಲ್ಲಿ ಕಿಚನ್ನೇ. ಸೊ ಇಷ್ಟು ಒಳ್ಳೆ ಒಂದು ಸಂಸ್ಥೆ ನನ್ನನ್ನು ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ನನಗೆ ಬೇಡ ಅನ್ನೋದು ನನಗಿರುತ್ತಾ, ನನಗೂ ಬೇಕು ಅನ್ನೋದಿರುತ್ತೆ. ಬಟ್ ನನಗೆ ಒಂದು ಹಂತದ ನಂತರ ಇದು ಇನ್ನೊಬ್ಬರ ಕೈ ಹಿಡಿದ್ರೆ ಅವ್ರ ಜೀವನನೂ ನಡ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಸೊ ಈಗ ನನಗಿಂತ ಇನ್ನೊಬ್ರಿಗೆ ಯಾರಿಗಾದ್ರೂ ಇದರ ಹಸಿವಿರೋರ ಅವಶ್ಯಕತೆ ಯಾರಿಗಿರುತ್ತೋ ಅವ್ರಿಗೆ. ಆ್ಯಂಡ್ ನನಗೆ ಇಲ್ಲಿ ಸ್ವಲ್ಪ ಬೇರೆ ಜವಾಬ್ದಾರಿಗಳು ಹೆಚ್ಚಾಯಿತು. ಸಿನಿಮಾ ಅಂತ ಬಂದಾಗ ಏನೋ ಒಂದು ಹೊಸ ಶುರು ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸಿನಿಮಾ ಯಾವುದೋ ಇನ್ನೊಂದು ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ, ವೇರ್ ಐ ಹ್ಯಾವ್ ಟು ಡೆಡಿಕೇಟ್ ಅ ಲಾಟ್ ಆಫ್ ಟೈಮ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಯಾರೋ ದುಡ್ಡು ಹಾಕಿರ್ತಾರೆ ಸರ್, ನಾವು ಅದ್ರ ಬಗ್ಗೆ ಜಾಸ್ತಿ ಇದು ಕೊಡಬೇಕಾಗತ್ತೆ. ಹೋಟೆಲ್ ಇಂಡಸ್ಟ್ರಿ ಅಂತ ಬಂದಾಗ ಈಗ ಯಾರಿಗಾದ್ರೂ ಹಸ್ತಾಂತರಿಸಿದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಜಾಸ್ತಿ ಟೈಮ್ ಕೊಡೋದಕ್ಕೆ, ಕಂಪ್ಲೀಟ್ ಅಲ್ಲೇ ಫೋಕಸ್ ಮಾಡೋದಕ್ಕೆ ಟೈಮ್ ಇರುತ್ತೆ, ನಮ್ಗಿರಲ್ಲ. ಸೊ ಅದ್ರ ಬದಲು ನಾವು ಸುಮ್ಮನೆ ಇರಲಿ ಅಂತ ಇಟ್ಕೊಳ್ಳೋದಕ್ಕಿಂತ ಅದರಿಂದ ಯಾರಿಗಾದ್ರೂ ಉಪಕಾರ ಆಗಲಿ ಅಲ್ವಾ, ಅದಕ್ಕೋಸ್ಕರ ಹಸ್ತಾಂತರಿಸಿದ್ದಷ್ಟೇ.